ಹಲೋ ನಮಸ್ತೆ, ನಾನು ನಿಮ್ಮ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ವರ್. ನಮ್ಮ ದೇಹ ಒಂದಲ್ಲ ಒಂದು ರೀತಿಯಲ್ಲಿ ವಾತಾವರಣದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೀರ್ಕೊಳ್ತಾ ಇರುತ್ತೆ. ಅದು ನಾವು ಸೇವಿಸುವ ಫುಡ್ ಇಂದ ಆಗಿರಬಹುದು, ಅಥವಾ ನಾವು ತಗೊಂತಿರುವ ಗಾಳಿಯಿಂದ ಆಗಿರಬಹುದು, ಅಥವಾ ನಾವು ಬಳಸ್ತಿರುವ ವಸ್ತುಗಳಿಂದ ಆಗಿರಬಹುದು. ಒಟ್ಟಾರೆಯಾಗಿ ನಮ್ಮ ದೇಹಕ್ಕೆ ಟಾಕ್ಸಿನ್ಸ್ ಗಳು ಅಥವಾ ವಿಷಕಾರಿ ಅಂಶಗಳು ಸೇರ್ಕೊಂತಾನೆ ಇರುತ್ತೆ. ನಮ್ಮ ದೇಹಕ್ಕೆ ಸೇರ್ಕೊಂಡಿರುವಂತಹ ಟಾಕ್ಸಿನ್ಸ್ ಗಳನ್ನ ಅಥವಾ ವಿಷಕಾರಿ ಅಂಶಗಳನ್ನ ನಾವು ಡಿಟಾಕ್ಸಿಫೈಡ್ ಮಾಡದೇ ಇದ್ರೆ ಹಲವಾರು ಕಾಯಿಲೆಗಳ ಗೂಡಾಗುತ್ತೆ. ಮುಂದೆ ಹೋಗಿ ಬೇರೆ ಬೇರೆ ಕಾಯಿಲೆಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ದೇಹವನ್ನ ಡಿಟಾಕ್ಸಿಫೈಡ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ಆಯುರ್ವೇದದಲ್ಲಿ ಸಾಕಷ್ಟು ರೀತಿಗಳಿದೆ ನಮ್ಮ ದೇಹವನ್ನ ಡಿಟಾಕ್ಸಿಫೈಡ್ ಮಾಡ್ಕೊಳ್ಳಿಕ್ಕೆ. ಇವತ್ತಿನ ಈ ವಿಡಿಯೋನಲ್ಲಿ ಹರಳೆಣ್ಣೆಯಿಂದ ನಮ್ಮ ದೇಹವನ್ನ ಹೇಗೆ ಡಿಟಾಕ್ಸಿಫೈಡ್ ಮಾಡ್ಕೋಬಹುದು ತಿಳ್ಕೊಳ್ಳೋಣ ಬನ್ನಿ. ಇದನ್ನ ನೀವು ತಿಂಗಳಲ್ಲಿ ಒಂದ್ಸಲ ಮಾಡಿದ್ರೆ ಸಾಕು. ದಿನ ಮಾಡ್ಬೇಕಂತ ಇಲ್ಲ, ಅಥವಾ ಒಂದು ವಾರದಲ್ಲೂ ಮಾಡ್ಬೇಕಂತ ಇಲ್ಲ. ತಿಂಗಳಲ್ಲಿ ಒಂದೇ ಸಲ ಮಾಡಿ, ಆದ್ರೆ ಮಾಡುವ ಅಭ್ಯಾಸ ಇಟ್ಕೊಳ್ಳಿ. ಇದನ್ನ ಹೇಗ್ ಮಾಡ್ಬೇಕಂದ್ರೆ, 1 ಗ್ಲಾಸ್ ಹಾಲಿನ ಜೊತೆಗೆ ಅಥವಾ ಬೆಚ್ಚಗಿನ ನೀರಿನ ಜೊತೆಗೆ 5 ರಿಂದ 10 ml ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆಯನ್ನ ಹಾಕಿ, ಅದರ ಜೊತೆಗೆ ನ್ಯಾಚುರಲ್ ಜಾಗರಿ ಅಥವಾ ಬೆಲ್ಲವನ್ನ ಹಾಕಿ, ರಾತ್ರಿ ಊಟ ಆದ 1-2 ಗಂಟೆ ನಂತರ ಈ ಮಿಶ್ರಣವನ್ನ ಸೇವಿಸಿ. ರಾತ್ರಿ ಇಡೀ ಇದು ತನ್ನ ಕೆಲಸವನ್ನ ಚೆನ್ನಾಗಿ ಮಾಡಿ ಬಾಡಿಯಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಮಲದ ಮೂಲಕ ಹೊರ ಹಾಕುತ್ತೆ. ಬೆಳಿಗ್ಗೆ ಎದ್ದಾಗ ಬೇದಿ ಆಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ಹಾಗೆ ದೇಹದಲ್ಲಿರುವ ಎಕ್ಸ್ಟ್ರಾ ಪಿತ್ತವನ್ನ ದೇಹದಿಂದ ಹೊರ ಹಾಕುತ್ತೆ. ಈ ರೀತಿಯಲ್ಲಿ ಹರಳೆಣ್ಣೆ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಅಥವಾ ಟಾಕ್ಸಿನ್ಸ್ ಗಳನ್ನ ಹೊರ ಹಾಕುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹರಳೆಣ್ಣೆ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರ ಹಾಕ್ಲಿಕ್ಕೆ ಹೇಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.